ಬೇರೆ ಏನಾದರೂ ವಿಚಾರ ಹೇಳ್ತಿದ್ವಿ ನಾವು ಯಾವುದ್ರ ಬಗ್ಗೆ ಸರ್ವೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ ಇವಾಗ. ಬೇರೆದೇನಿದ್ರು ನಿಮ್ದು ಏನು ಅಬ್ಜೆಕ್ಷನ್ಸ್ ಇದೆ ಆಫೀಸಿಗೆ ಕೊಡಿ, ನಾವು ಅಳತೆ ಮಾಡಿದ್ಮೇಲೆ ಅಳತೆ ಮಾಡಿಬಿಟ್ಟು ಹೋಗ್ತೀವಿ. ಅಬ್ಜೆಕ್ಷನ್ಸ್ ಇದ್ರೆ ಕೊಡಿ, ನಮಗೆ ಯಾಕೆ ಸ್ಟಾಪ್ ಮಾಡ್ತೀರಾ ಅಳತೆಗೆ? ಅಲ್ಲ ಸರ್, ನಿಮಗೆ ಸಮಸ್ಯೆ ಸ್ಟಾಪ್ ಮಾಡಲ್ಲ. ನಾವು ಹೇಳ್ತಾ ಇರೋದು ಏನಂದ್ರೆ ಇಂಥ ಸರ್ವೆ ನಂಬರ್ ಅಂತ ನೀವು ತೋರಿಸಿದಿರಲ್ಲ, ಹೋಗೋದಕ್ಕೆ ನಾವು ರೆಗ್ಯುಲರ್ ಆಗಿ ನಾವು ಉತ್ತರ ಕೊಡ್ಬೇಕು. ನೀವು ಎಲ್ಲ ಹೇಳ್ತೀರಾ ನಾವು ಹೋಗಿ ನಮ್ಮ ಹೆಸರು ದಯವಿಟ್ಟು ಈಗ ಸರ್ವೇಯರು RI ಸರ್ ತಹಸೀಲ್ದಾರ್ ನೋಟಿಸ್ ಬಂದಿದೆ ಗೊತ್ತಾ ನಿಮ್ಗೆ? ತಹಸೀಲ್ದಾರ್ ಇವತ್ತು ಬಂದಿದೆ, ಆದೇಶ ಬಂದಿದೆಯಾ ಸರ್ ನಿಮಗೆ? ಖಂಡಿತ ಬಂದಿದೆ. ಕೊಡಿ ಆದೇಶ. ಪ್ರಿಂಟ್ ಒಂದು ಜೆರಾಕ್ಸ್ ತೆಗಿಸ್ತೀನಿ ರೀ, ಎಲ್ಲಾನು ಒಂದೇ ಸತಿ ಎಲ್ಲ ನಾವು 100 ಪೇಪರ್ ತಗೊಬರ್ಬೇಕಂದ್ರೆ ಎಲ್ಲ ಇರ್ತದೆ. ವಿತೌಟ್ ಆದೇಶ ನಾವು ಬರೋಕ್ಕಾಗತ್ತಾ? ನೀವೇ ಹೇಳಿ. ಮೂರಲ್ಲ ಸೇರಿ ಕೋರ್ಟ್ಗೆ ಇಷ್ಟು ನಮ್ಮ ಹೈಕೋರ್ಟ್ಗೆ ಆಯ್ತು ಬರ್ತಿತ್ತಂದ AC ಇದೆ, DC AC ತಹಸೀಲ್ದಾರ್ ವಾಲ್ಕೆ ಹೇಳಿ ಸರ್ವೆ ಒಂದಿದೆ ಪದ್ಲೆ ತಾಲೂಕು ನಾವು ಕೇಳಿ ಸರ್ ಇಲ್ಲಿ ಕೇಳಿದ್ವಿ. ಮೊಬೈಲ್ ನಾವು ಇಲ್ಲಿ ಹಾಕಿರೋದು ಪಾರ್ಟಿ ಮಾಡಿರೋದು ಯಾರು ಊರಲ್ಲ. ನಿಮ್ಮ ಮಾತು ನಾವು ಕೇಳಕ್ ಆಗೋದಿಲ್ಲ ಅಣ್ಣ, ನಮ್ಮ ಮಾತು ಹೇಳಿ ಸರ್. ಸರ್ಕಾರಿ ನೌಕರರು ಈಗ ಊರೆಲ್ಲ ಸೈನ್ ಮಾಡಿ ಕೊಟ್ಟಿದ್ದೀವಿ ನಾವು. ಇದಾಗಿದೆ ಲೆಟರ್ ಹಾಕಿದ್ದಾರೆ ನೋಡಿ ಮೇಡಮ್. 13/4/11 ಇಲ್ಲೆಲ್ಲ ರೈತರು ಬಿಟ್ಟಿರೋದು ರೋಡ್ ಇದು ಬಿಟ್ಕೊಂಡು ಅಷ್ಟೇ ತೋರಿಸ್ತೀವಿ. ನೀವು ಅಲ್ಲಲ್ಲ ನಾವು ಹೈಕೋರ್ಟ್ ಅಲ್ಲಿ ಹಾಕಿದ್ದು ಅದು ಬರೋವರೆಗೆ ಸ್ಟಾಪ್ ಮಾಡಿ. ಅದಾದ್ಮೇಲೆ ಬೇಕಾದ್ರೆ ನಾನು ಹೇಳೋ ಒಂದೇ ಮಾತು, ಅವ್ರು ಗುರುಸ್ತಾರ ಇಲ್ಲಿ ಐತೆ ಅಂತ ಅಷ್ಟು ಅದನ್ನೇ ಹಂಗ ಬರಲ್ಲ ನಂಗೆ ಮಾಡಕ್. ಅಲ್ಲ ಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗ್ಲೇಬೇಕು. ಬಂದ ಮೇಲೆ ಎಲ್ಲಿ ಬರುತ್ತೋ ಆಮೇಲೆ ಅಲ್ಲಿ ಮಾಡ್ಕೊಳ್ಳಿ. ನಾನು ಮಾತು ಕೇಳಿ, ನಾನು ಅಳತೆ ಮಾಡ್ತೀನಿ. ನಾವೇನು ಉತ್ತರ ಕೊಡ್ಬೇಕಲ್ಲಿ? ಬರ್ಕೊಳ್ಳಿ, ಅಲ್ಲ ಬರ್ಕೊಂಡು ನಾವ್ ಹೆಂಗ್ ಹೋಗ್ಬೇಕು ಬಗೆರ್ ಬೆಳೆಗೆ? ನಮ್ಮೂರಿಗೆ ಯಾವ ಬೆಳೆ ಅನ್ಸ್ಬೇಕು? ಬಂದಿಲ್ಲ ಸರ್, ನೀವು ಬಂದಿರೋದು ನೀವು ಕರೆಕ್ಟ್ ಆಗಿ ಏನಾಯ್ತು ಫ್ಯಾಕ್ಟ್ ನಿಜಾಂಶ ಅಲ್ಲಿ ಅಲ್ಲ ಪರ್ಫೆಕ್ಟ್ ಏನು ಸತ್ಯಾಂಶ ಏನೈತೆ ರಿಯಾಲಿಟಿ ಏನೈತೆ ಅದನ್ನ ಕರೆಕ್ಟ್ ಆಗಿ ನೀವು ಮೆನ್ಷನ್ ಮಾಡಿ ಕರೆಕ್ಟ್ ಅವಾಗೆಲ್ಲ ಆಗ್ತದೆ ಹಿಂಗಾಗೋದು ಊರುಗಳಲ್ಲಿ ಊರಿಗೆ ಯಾರು ಕೇಳಿದ್ದಾರೆ. ಊರಿಂದ ಮಾಡ್ಕೊಂಡು ಬನ್ನಿ, ಎಲ್ಲರಿಗೂ ಕೊಡ್ರಿ. ಆ ಕಡೆ ಎಲ್ಲ ಸರ್ವೆ ನಂಬರ್ ನೋಟಿಸ್ ಕೊಡ್ರಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಎಲ್ಲಿ ಹೋಗುತ್ತೆ ತೊಂದರೆ ಮಾಡ್ತೀರಿ ನೀವು? ಇಲ್ಲ ಎಲ್ಲಿ ಸರ್ ಬರುತ್ತೆ? ಅದನ್ನ ನಾವು ತೆರವು ಮಾಡಿಸ್ಕೊಡಿ ಅಂತಂದ್ರೆ ನಿಮಗೆ ಎಲ್ಲಿ ಬರುತ್ತೋ ಗೊತ್ತಿರಲ್ಲ. ನಂಬರ್ಗಳು 73, 83, 93 2 ಅಂತ ಕೊಟ್ಟವ್ರೆ. ನೋಟಿಸ್ ಕೊಡಿ, ಸುಮ್ಮನೆ ಏನು ಬೇಡ. ಅಲ್ಲ ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಮಾಡೋಣ ಮಾಡಿ. ಜನಕ್ಕೆ ತೊಂದರೆ ಮಾಡೋ ಮಾಡಬೇಡ್ರಿ, ಅನಾನುಕೂಲ ಮಾಡಬೇಡ್ರಿ ಯಾರು. ನೀವು ಮಾತಾಡ, ಅವ್ರು ಮಾತಾಡ್ತಾರೆ ಯಾಕೆ ಸೈಲೆಂಟ್ ಆಗಿ? ನಿಮ್ಮ ಸಮಸ್ಯೆ ಅವ್ರ ಅನುಕೂಲ ಮಾಡ್ಕೊಡಿ. ಇವಾಗ ಏನು ನಮ್ಮ ತಾತ ಮುತ್ತಾತರ ಕಾಲದಿಂದ ಅವತ್ತೇನು ರಸ್ತೆ ತಕೊಂಡವ್ರು ಮಾವಳ್ಳಿಯವರು ಸಂತೋಷ 20 ಬೇರೆ ರೋಡ್ ಈ ರೋಡ್
ಇದೇ ರೋಡ್ ತಾನೇ ఉండేది ಮಾಡ್ಬೇಕಂದ್ರೆ అభివృద్ధి లేదు అప్పుడు ನಾವು ರೈತರೇ ರೈತರ ಪರವಾಗಿರ್ಬೇಕು, ಎಲ್ಲರೂ ಪರವಾಗಿರ್ಬೇಕು, ನ್ಯಾಯಬದ್ಧವಾಗಿ ಮಾತಾಡ್ರಿ. ಅಲ್ಲ ತಪ್ಪಾಗಿ ಮಾತಾಡ್ಕೋಬೇಡಿ. ಇವಾಗ ಒಂದು ಜಮೀನ್ ತೆಗ್ದಿರ್ತೀಯ ಸೆಂಟ್ರಲ್ ಹೋಗಿ ರಸ್ತೆ ಇರಲ್ಲ ಅಂತ ಹೇಳಿ ಅಲ್ಲ ರಸ್ತೆ ಇರೋದು ಬೇಕು ಅಂತಾರ. ನೀನೆಲ್ಲೋ ಒಬ್ಬ ಏನೋ ಮಾಡ್ಕೊಂಡು ನೀನೇನೋ ಹಾಕೊಂಡ್ಬಿಟ್ಟಿರ್ತೀಯ. ಇವಾಗ ನನ್ಗೆ ರಸ್ತೆ ಬೇಕು. ಸರ್ವೇನೆ ಮಾಡಕ್ ಬಿಟ್ಟು ಸರ್ವೆ ಒಂದೇ ಸೆಕೆಂಡ್ ಸರ್ ಇಲ್ಲ ಒಂದೇ ಒಂದು ಸೆಕೆಂಡ್ ನೀವು ದಾರಿ ಇದೆಯಲ್ಲ ಚೆಕ್ ಮಾಡಕ್ ಬಂದಿದ್ದೀರಾ. ಹೌದು, ಅವರು ಅದರಲ್ಲಿ ಮೇಂಟೆನ್ಸ್ ಮಾಡಿದ್ದಾರೆ, ಸರ್ವೆ ನಂಬರ್ನ ಮೇಂಟೈನ್ ಮಾಡಿದ್ದಾರೆ. ಆದರೂ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಮಾಡಿ ಸರ್, ಇವತ್ತೇ ಮಾಡಿ, ಪರವಾಗಿಲ್ಲ, ನಮ್ದೇನು ತೊಂದರೆ ಇಲ್ಲ. ಅದು ನಾವು ಹೇಳ್ತಾ ಇರೋದು. ಹೇಳಿದ್ರಲ್ಲ ಸರ್ ಏನಂತ ಅಲ್ಲ, ನಾವು ತಹಸೀಲ್ದಾರ್ ಮೇಡಮ್ಗೆ ಟೈಮ್ ಕೊಡ್ತೀವಿ, ಆಮೇಲೆ ಬೇಕಾದ್ರೆ ಅಬ್ಜೆಕ್ಷನ್ ಇನ್ನೊಂದು ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಆಲ್ರೆಡಿ ಮೊದಲೇ ಹಾಕಿದ್ದೀವಿ, ಇವಾಗೇನು ಹಾಕೋದು ಬೇಕಾದ್ರೆ ಡಾಕ್ಯುಮೆಂಟ್ ಅಲ್ಲ ಇದು ಅಳತೆ ಎಲ್ಲ ಸರ್ವೆ ನಂಬರ್ ಮೇಂಟೈನ್ ಮಾಡಿಲ್ಲ ಅಂದಿದ್ರೆ, ಸರ್ವೆ ನಂಬರ್ ಮೇಂಟೈನ್ ಮಾಡಿಲ್ಲ ಅಂದಿದ್ರೆ ನೀವು ಮಾಡ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ. ಎಲ್ಲ ಮಾಡಿದ್ರೆ ಅದಕ್ಕೇನು ರೆಸ್ಪಾನ್ಸ್ ನಮ್ದೇನು ತೊಂದರೆ ಇಲ್ಲ. ಸರ್ವೆ ನಂಬರ್ ಏನು ಮೇಂಟೈನ್ ಮಾಡಿಲ್ಲ ಅಂದಿದ್ರೆ ನೀವು ಮಾಡ್ಕೊಳ್ಳಿ. ಸರ್ವೆ ನಂಬರ್ ಯಾವತ್ತು ಮೇಂಟೈನ್ ಅಳತೆ ಆದ್ಮೇಲೆ ಅದು ಮಾಡಬೇಕಾಗಿರೋದು ಸರಿ ಇಲ್ಲ ಮಾಡಿರೋದು ಅಂತ ಹೇಳಿಲ್ಲ ಸರ್, ಸರಿ ಇಲ್ಲ ಅಂತ ಅಲ್ಲ, ಮಾಡ್ಲಿ ಸರ್, ನೋಟಿಸ್ ಕೊಡ್ಲಿ, ಎಲ್ಲ ಸರ್ವೆ ನಂಬರ್ ನೋಟಿಸ್ ಕೊಟ್ಬಿಟ್ಟು ಮಾಡ್ಬಿಡಿ, ತೊಂದರೆ ಏನಿಲ್ಲ, ಮಾಡಿ. ನಾನ್ ಬಂದಲ್ಲ, ತಹಸೀಲ್ದಾರ್ ಮೇಡಮ್ ಕೊಟ್ರಿ, ತಹಸೀಲ್ದಾರ್ ಮೇಡಮ್ ನೆನಪಿದೆ. ನಾನೇ ಅವತ್ತು ಜನ ಇದ್ರು, ನಾನೇ ಇದ್ನಲ್ಲ, ನೀವೇನ್ ಕೊಟ್ರಿ ಮಾಡ್ಕೊಂಡು ಹೋದ್ರೆ ಹೌದು. ನಾನು ಇವಾಗ ಮಾಡಿದ್ರಿ, ಲೋಕಾಯುಕ್ತದವರು ಅದನ್ನ ಒಪ್ತಾ ಇಲ್ಲ. ಅಕ್ಸೆಪ್ಟ್ ಯಾಕೆ ಮಾಡಿಲ್ಲ ಅಂದ್ರೆ ಖುದ್ದು ದಂಡಾಧಿಕಾರಿಗಳು ಬಂದು ಭೇಟಿಯಾಗಿ ಅದನ್ನು ಏನಾಯ್ತು ಅಂದ್ರೆ ಸತ್ಯಾಂಶ ಅಲ್ಲಿ ಏನು ನಡೀತು, ಏನಾಯ್ತು, ಏನು ಫ್ಯಾಕ್ಟ್ ಆಯ್ತು ಅದನ್ನು ಹೇಳಿ ಅಂತ ಹೇಳಿದ್ರು. ಇದುವರೆಗೂ ಹೋಗಿಲ್ಲ ಮೇಡಮ್. ನಾವು ಯಾರೋ ಎತ್ಕೊಂಡು ಹೋದ್ರೆ ಅವ್ರು ಅದು ಅಕ್ಸೆಪ್ಟ್ ಮಾಡಲ್ಲ. ನೀವು ರಿಜಿಸ್ಟ್ರೇಟ್ ಮಾಡಿದ್ರು ಅಕ್ಸೆಪ್ಟ್ ಮಾಡಲ್ಲ, ಎತ್ತು ಬಿಸಾಕ್ತಾರೆ. ಕೊಟ್ಟಿನಲ್ಲ ಅಂತಾರೆ, ಒಂದು ಅದು ಡೆಸ್ಟಿಕ್ ಪಿನ್ ಐತಲ್ಲ, ಅದು ಇದು ಇದಾಕೋದಕ್ಕೆ ಅದ್ರಲ್ಲಿ ಹಾಕಿ ಕಳಿಸ್ತಾರೆ. ಎಲ್ರಿಗೂ ಕೊಟ್ಟಿದ್ವಿ, ಇಲ್ಲಿವರೆಗೂ ಹೋಗೈತೆ. ಮೇಲೆ ಇದು ಮೇಲಿಂದ ಇದು ಎಲ್ಲ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳದು ಇದು ಎಲ್ಲ ಸೇನೆಗಳು ಹಾಕಿದ್ವಿ ನೋಡಿ 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 ಎಷ್ಟು ಪೇಪರ್ ಇದೆಯೋ ಎಲ್ಲ ಮಾಡಿದ್ವಿ ನಾವು.